ಹಾಯ್ ಎಲ್ರಿಗೂ ನಮಸ್ತೆ. ಎಲ್ರಿಗೂ ಒಂದಿನದಲ್ಲಿ ತಿರುಪತಿಗೆ ಹೇಗೆ ಬೆಂಗಳೂರಿಂದ ಹೋಗಿ ಬರೋದು ಅಂತ ಡೌಟ್ ಇದೆಯಾ? ಡೌಟ್ ಇದ್ದರೆ ಈ ವಿಡಿಯೋ ನೋಡಿ, ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ನಾವಿವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಗೋ ಟೂರ್ ಪ್ಯಾಕೇಜ್ ಕಡೆಯಿಂದ ಒನ್ ಡೇ ತಿರುಪತಿ ಪ್ಯಾಕೇಜ್. ನಮ್ಮ ಮನೆಯಿಂದ ಆಟೋ ಬುಕ್ ಮಾಡಿಕೊಂಡು ನಾವು ಮೆಜೆಸ್ಟಿಕ್ ಕಡೆ ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕ್ಕಿಂದ ನಿಯರ್ ಬೈ ಆನಂದರಾವ್ ಸರ್ಕಲ್ ಹತ್ರ ಹೋಗ್ತಾ ಇದ್ದೀವಿ. ಆ ಆನಂದರಾವ್ ಸರ್ಕಲ್ ಹತ್ರನೇ ತುಂಬ ಟೂರ್ ಪ್ಯಾಕೇಜಸ್, ಟ್ರಾವೆಲರ್ಸ್ ಎಲ್ಲ ಸಿಗ್ತಾರೆ. ಇವತ್ತು ನಾನು ಮತ್ತು ಅಂಬಿ ಇಬ್ಬರು ತಿರುಪತಿಗೆ ಹೋಗ್ತಾ ಇದ್ದೀವಿ. ಈ ಟ್ರಾಫಿಕಲ್ಲಿ ಹೋಗ್ತಾನೇ ಇದ್ದೀವಿ ಇನ್ನು. ಈ ಗೋ ಟೂರ್ ಪ್ಯಾಕೇಜ್ ಅವರೇ 24 ಅವರ್ಸಲ್ಲಿ ತಿರುಪತಿ ದರ್ಶನ ಮಾಡಿಸ್ತಾ ಇದ್ದಾರೆ. ನಾನು ಅಂಬಿ ಹೋಟೆಲ್ ಹುಡ್ಕೊಂಡು ಬಂದು ಸಾಕಾಯಿತು. ಕೊನೆಗೊಂದು ಹೋಟೆಲ್ ಸಿಕ್ತು. ಆದರೆ ಆ ಹೋಟೆಲಲ್ಲಿ ಆರ್ಡರ್ ಕೊಡೋದಕ್ಕೆ ತುಂಬ ಲೇಟ್ ಮಾಡಿದ್ರು. ನಮಗೆ ಬಸ್ಸಿಗೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ಫುಲ್ ಹೊರಟು. ಇದು ಗೋ ಟು ಟ್ರಾವೆಲರ್ಸಿಂದ ಬಸ್, ಅವ್ರದ್ದೇ ಬಸ್ ಇದು, ಬಾಲಾಜಿ ಬಸ್ ಅಂತ. ಎಲ್ಲ ಚೆನ್ನಾಗಿದೆ. ಕೊನೆಗೂ ಹೋಗಿ ಊಟ ಹುಡ್ಕೊಂಡು ಬಂದು, ಜೊತೆ ಗೋಬಿ ಜೊತೆ ಇಡ್ಲಿ. ಇಷ್ಟೊತ್ತಲ್ಲಿ ಅದೇ ಸಿಕ್ಕಿದ್ದು, ನೋಡೋದ ಹೇಗಿರುತ್ತೆ. ಚಾರ್ಜಿಂಗ್ ಪಾಯಿಂಟ್, ಒಳ್ಳೆ ಸೀಟು. ಅಂಬಿ ಗೋಬಿ ತಿನ್ನೋದ್ರಲ್ಲಿ ಬ್ಯುಸಿ. ಕೊನೆಗೂ ತಿರುಪತಿ ರೀಚ್ ಆದವು. ಎಲ್ಲರಿಗೂ ಫ್ರೆಶ್ ಅಪ್ ಆಗೋದಕ್ಕೆ ಸ್ಟಾಪ್ ಕೊಟ್ಟಿದ್ರು. ಎಲ್ಲರೂ ಫ್ರೆಶ್ ಅಪ್ ಆಗಿ ಎಲ್ಲರೂ ಹೋಗ್ತಾ ಇದ್ದೀವಿ ತಿರುಮಲ ಕಡೆಗೆ. ಬಸ್ಸು ಬಂದಾಯಿತು. ಬಸ್ ತಿರುಮಲ ರೆಡಿಯಾಗಿ ಹೊರಟಿದ್ದು ಆಯಿತು. ತಿರುಮಲ ದರ್ಶನಗೆ ಬೆಳಗಿನ ಜಾವ 5 ಗಂಟೆಗೆ ಕ್ಯೂ ಅಲ್ಲಿ ನಿಲ್ಲಿಸಿದ್ರು. 5 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಗೆ ನಮಗೆ ದರ್ಶನ ಆಯಿತು. ದರ್ಶನ ಆಗಿ ಲಾಡು ತಗೊಂಡು ಊಟ ಮಾಡಿಕೊಂಡು ಮತ್ತೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋದು. ಪದ್ಮಾವತಿಲೂ ದರ್ಶನ ಮಾಡಿಕೊಂಡು ಸೀದಾ ಬೆಂಗಳೂರು ಕಡೆ ಬಂದು. ತಿರುಮಲ ಹಾಗೂ ಪದ್ಮಾವತಿ ದರ್ಶನಕ್ಕೆ 2500 ಪರ್ ಹೆಡ್ ತಗೊಂಡ್ರು. ಕೆಲಸದ ಮಧ್ಯ ಟೈಮ್ ಇಲ್ಲ ಅನ್ನೋರು ಈ ಟ್ರಿಪ್ ಪ್ಯಾಕೇಜ್ನ ತಗೋಬೋದು. ಒಳ್ಳೆ ದರ್ಶನ.